ಎಲ್ಲವನ್ನೂ ಕೇಳಿದ್ದ ಶ್ರೀರಾಮನಿಗೆ ಕಬಂದನು ಶಬರಿಯು ಹೇಳಿದ್ದ ವೃತ್ತಾಂತವನ್ನೇ ಈ ಹನುಮಂತನು ಹೇಳಿದ್ದುದರಿಂದ ಸುಗ್ರೀವನ ಸಮಾಚಾರವು ಅವನನ್ನು ನೋಡದೆಯೇ ಮನವರಿಕೆಯಾಯಿತು. ವಾಲಿಯ ದುರ್ಬುದ್ಧಿಯನ್ನೆಣಿಸಿ ಶ್ರೀರಾಮನಿಗೆ ಸಹಿಸದಾಯಿತು. ನೀಚ ಮನೋವೃತ್ತಿಯ ದುಷ್ಟರು ಸತ್ಪುರುಷರನ್ನು ಪೀಡಿಸುತ್ತಿರುವ ಪರಿಸ್ಥಿತಿಯನ್ನು ಎಣಿಸಿಕೊಂಡು ಬಹುವಾಗಿ ಮರುಗಿ ಮತ್ತದರಿಂದಲೇ ಕ್ರುದ್ಧನಾದ ಅವನು ರಾವಣನನ್ನು ಶಿಕ್ಷಿಸುವುದಕ್ಕೂ ಮೊದಲು ವಾಲಿಯನ್ನು ಶಿಕ್ಷಿಸಿ ಸುಗ್ರೀವನ ದುಃಖವನ್ನು ಕ್ಷಮಿಸುವುದೇ ನನ್ನ ಮೊದಲ ಕರ್ತವ್ಯವೆಂದು ಬಗೆದನು. ಬಲವಂತರು ದುರ್ಬಲರನ್ನು ಬಾಧಿಸಿಯೇ ಲೋಕಕಂಟಕರಾಗಿರುವುದರಿಂದ ಹಾಗೆ ಕಂಗೆಟ್ಟ ಸಾಧುಗಳನ್ನು ಸಾಂತ್ವನಗೊಳಿಸಿ ಅವರನ್ನು ಸಂರಕ್ಷಿಸುವುದೇ ತನ್ನ ಜೀವನದ ಪರಮೋದ್ದೇಶವಾಗಿರಲು ಸುಗ್ರೀವನಂತವರ ಕಷ್ಟವನ್ನು ಕಡೆಗಾಣಿಸಿಯೇ ತನ್ನ ಕಷ್ಟವನ್ನು ಪರಿಹರಿಸಿಕೊಳ್ಳುವುದು ವಿಹಿತವೆಂದು ಮನಗೊಂಡು ಅಂತೆಯೇ ಸುಗ್ರೀವನ ಸ್ನೇಹವನ್ನು ಬಯಸಿ ಹನುಮಂತನ ಹೇಳಿಕೆಯನ್ನು ಶ್ರೀರಾಮನು ಮನ್ನಿಸಿದನು. ಆಂಜನೇಯನಿಗೆ ಹಿಡಿಸಲಾರದಷ್ಟು ಸಂತಸವಾಯಿತು. ಸುಗ್ರೀವನ ಕಷ್ಟವು ಪರಿಹಾರವಾಯಿತೆಂದೇ ಬಗೆದವು. ಸಂತಸಗೊಂಡ ಅವನ ಮನಸ್ಸು ಸ್ವಾಮಿಯ ಪೂರ್ಣಾನುಗ್ರಹದಿಂದ ನರ್ತಿಸಿತು. ಮೊದಲ ಬಾರಿಗೆ ತನ್ನ ಇಷ್ಟಾರ್ಥವನ್ನು ಪೂರೈಸಿಕೊಟ್ಟ ಶ್ರೀರಾಮನ ಸದ್ಗುಣವನ್ನು ಮನಸ್ಸಿನಲ್ಲೇ ಎಣಿಸಿಕೊಂಡು ಅವನ ಪಾದಸೇವೆಯಿಂದ ತನ್ನ ಜೀವನ ಸಾರ್ಥಕ್ಯವನ್ನು ಈ ಕ್ಷಣವೇ ಕಾಣಲು ಆಸ್ಪದವಾಯಿತೆಂದು ಮುಖ್ಯಪ್ರಾಣನು ಹಿರಿ ಹಿಗ್ಗಿದನು. ಹಾಗೆಯೇ ಶ್ರೀರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಏರಿಸಿಕೊಂಡೇ ಆ ಗಿರಿಶಿಖರವನ್ನೇರಲು ಶ್ರೀರಾಮನ ಅಪ್ಪಣೆಯನ್ನು ಬೇಡಿದನು. ಮುಗುಳ್ನಗುವನ್ನು ಬೀರಿದ ಶ್ರೀರಾಮನು, ಅಪ್ಪ ಹನುಮಂತ, ನಿನ್ನ ಸಾಹಸವು ಅಪ್ರತಿಮವಾದುದು. ನಾನು ಕೇಳಿ ತಿಳಿದಂತೆ ಸಾಮಾನ್ಯರಿಗೆ ದುಷ್ಪ್ರವೇಶವಾದ ಆ ಋಷ್ಯಮೂಕದ ಬೆಟ್ಟವನ್ನು ನಮ್ಮಿಬ್ಬರನ್ನು ಹೊತ್ತುಕೊಂಡೇ ಮೇಲೇರುವ ನಿನ್ನ ಅಪೇಕ್ಷೆಯು ಅದರ ದ್ಯೋತಕವಾಗಿಯೇ ಕಂಡುಬರುತ್ತದೆ. ನಾವು ಸುಗ್ರೀವನನ್ನು ಕಾಣಬೇಕಾಗಿರುವುದರಿಂದ ನಿನ್ನ ಮೂಲಕವೇ ಪ್ರಾಪ್ತಿಸತಕ್ಕ ಅವನ ದರ್ಶನವು ನಮಗೆ ಲಾಭದಾಯಕವಾದುದೆಂದಾಯಿತು. ನಾವು ನಡೆಯಬಲ್ಲೆವು. ಆದರೆ ನಿನ್ನ ಅಪೇಕ್ಷೆಯು ನಮ್ಮನ್ನು ಹೊತ್ತುಕೊಂಡೇ ಹೋಗಬೇಕೆಂದಿರುವುದಾದರೆ ಮಾತ್ರ ನಾವು ಅದನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಆಗಲಿ, ನಿನ್ನ ಇಷ್ಟದಂತೆಯೇ ಮಾಡು. ನಮಗೆ ಸುಗ್ರೀವ ಸಖ್ಯವನ್ನು ಮಾಡಿಸು ಎಂದು ತನ್ನ ಒಪ್ಪಿಗೆಯನ್ನಿತ್ತನು. ಅಂತೆಯೇ ಮುಖ್ಯಪ್ರಾಣನು ತನ್ನ ಒಂದೊಂದು ಹೆಗಲ ಮೇಲೆ ಆ ಅಣ್ಣ ತಮ್ಮಂದಿರನ್ನು ಕುಳ್ಳಿರಿಸಿಕೊಂಡು ಮೆಲ್ಲನೆ ಋಷ್ಯಮೂಕದ ಬೆಟ್ಟವನ್ನು ಏರತೊಡಗಿದನು. ಮೂಲಾಧಾರದ ಕುಂಡಲಿನಿ ಶಕ್ತಿಯು ಜಾಗೃತಗೊಂಡು ಸ್ವಾಧಿಷ್ಠಾನವೇ ಮುಂತಾದ ಒಂದೊಂದೇ ಹಂತವನ್ನೇರಿ ಊರ್ಧ್ವಗತಿಯನ್ನೈದುವ ಮಹಾಯೋಗಿಯ ಯೋಗ ಸಾಧನೆಯಂತೆ ಹನುಮಂತನು ಮೇಲೇರತೊಡಗಿದನು. ಯಾರು ಲೋಕದ ಕಷ್ಟವೇ ತಮ್ಮ ಕಷ್ಟವೆಂದು ಬಗೆದು ಅದರ ನಿವಾರಣೆಯ ಹೊಣೆಯನ್ನು ಹೊತ್ತಿರುವರೋ ಅವರನ್ನು ತನ್ನ ಹೆಗಲ ಮೇಲೆಯೇ ಹೊತ್ತು ಬೆಟ್ಟವನ್ನು ಹೊತ್ತುವ ಆಂಜನೇಯನ ಸಾಧನೆಯು ಅಸಾಧಾರಣವಾದುದೆಂದು ವಾಯುದೇವನು ತನ್ನ ಮಗನನ್ನು ಪ್ರೋತ್ಸಾಹಿಸುವಂತೆ ಗಾಳಿಯು ಮಂದವಾಗಿ ಬೀಸತೊಡಗಿತು. ಸುಗ್ರೀವನ ಕಷ್ಟ ಪರಿಹಾರದ ಸುಪ್ತವಾಗಿದ್ದ ಶಕ್ತಿಯನ್ನು ಹೆಗಲಿತ್ತು ಹೊತ್ತು ಬೀಸುವ ತಂಗಾಳಿಗೆ ಮೈಯನ್ನೊಡ್ಡಿ ನಡೆಯುತ್ತಿದ್ದ ಹನುಮಂತನು ಆ ಯೋಗಸಿದ್ಧಿಯನ್ನು ಹೊಂದಿಸಿಕೊಡತಕ್ಕ ಕಾಲಪುರುಷನಂತೆ ಆ ಕಡೆಗಾಗಿಯೇ ಕ್ರಮಿಸುತ್ತಿದ್ದನು. ದೃಶ್ಯವದು ಶ್ರೀಹರಿಯನ್ನು ಹೊತ್ತು ಹಾರುವ ವಿಹಗೇಂದ್ರನ ಸಂಚಾರದಂತೆ ರಂಜಿಸುತ್ತಿತ್ತು. ಹನುಮಂತನ ಹೆಗಲನ್ನೇರಿ ಪರ್ವತವನ್ನೇರುವ ಶ್ರೀರಾಮಲಕ್ಷ್ಮಣರು ಇವನಿಂದಲೇ ತಮ್ಮ ಉತ್ಕರ್ಷ ಎಂದು ಒಳಗೊಳಗೆ ಸಂತಸ ಪಡುತ್ತಿದ್ದರು. ಕರೆದುತಾರೆಂದು ಸುಗ್ರೀವನು ಅಪ್ಪಣೆ ಮಾಡಿದ್ದರೂ ಈ ಪುಣ್ಯಪುರುಷರನ್ನು ಹೊತ್ತೇರುವ ಸೌಭಾಗ್ಯವು ಶ್ರೀರಾಮನ ಕರುಣೆಯಿಂದಲೇ ಪ್ರಾಪ್ತಿಸಿತೆಂದು ಮುಖ್ಯಪ್ರಾಣನು ಸಂತೋಷಗೊಂಡಿದ್ದನು. ದಾರಿಯು ಸುಗಮವಾಗಿರಲಿಲ್ಲ. ಆದರೂ ಸುತ್ತಿ ಬಳಸಿ ಯಾವುದರ ಗೊಡವೆಯೂ ಇಲ್ಲದೆ ಸಾಕೇತ ನಂದನರ ಮಂದಾರ ಕುಸುಮ ಸ್ವರೂಪವನ್ನು ಅವರ ಸರ್ವವ್ಯಾಪಕತೆಗಾಗಿ ವಾಯುಪುತ್ರನು ಹೊತ್ತು ಮುಂದೆ ಸಾಗುತ್ತಿದ್ದನು. ಗಗನಾಂಗಣದಲ್ಲಿ ಸೂರ್ಯನು ಮೇಲೇರಿಕೊಂಡು ಹೋಗುತ್ತಿದ್ದಂತೆಯೇ ಅವನನುಗ್ರಹದಿಂದ ಸ್ವಾಮಿಯ ಭಾಗ್ಯವನ್ನು ಹೊತ್ತ ಆಂಜನೇಯನು ಸೂರ್ಯವಂಶೀಯರಾದ ಶ್ರೀರಾಮ ಲಕ್ಷ್ಮಣರನ್ನು ಹೊತ್ತು ಮತ್ತು ಎತ್ತರದಲ್ಲಿ ಒಂದೊಂದೇ ಹೆಜ್ಜೆಯನ್ನಿಟ್ಟು ಏರುತ್ತಿದ್ದನು. ಜೀವನದಲ್ಲಿಯೂ ಏರುವ ಕಾಲವು ಬಂದಾಗ ತಾನಾಗಿ ಮರ್ತ್ಯರ ಸ್ಥಿತಿಯು ಏರುತ್ತಿದ್ದಂತೆಯೇ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಹನುಮಂತನೇ ವಾಹನವಾಗಿ ಪಡೆದ ಕಷ್ಟದ ನೆಲವನ್ನುಳಿದು ಸುಖ ಸಂತೋಷದ ಸ್ವರ್ಗವನ್ನೇರುವಂತೆ ಮೇಲೆಯೇ ಏರುತ್ತಿದ್ದರು. ಆ ಗಿರಿಯನ್ನಿವರು ಏರುತ್ತಿದ್ದಂತೆಯೇ ದೂರದ ತಗ್ಗು ಪ್ರದೇಶವು
ಒಂದೊಂದೇ ಕಿರಿದಾಗಿ ಕಾಣತೊಡಗಿತು. ಬಹು ದೂರದವರೆಗೆ ವ್ಯಾಪಿಸಿದ್ದ ನಿಮ್ನಾಂತರಗಳು ದೂರದ ದೃಷ್ಟಿಯಲ್ಲಿ ಸಮಾನವಾಗಿ ಕಾಣತೊಡಗಿದವು. ಒಂದೇ ಭೂಮಿಯಲ್ಲಿ ತಗ್ಗಿನ ಅನುಭವವೊಂದು, ಎತ್ತರದಿನ್ನೊಂದು, ದೂರದಿಂದ ಕಾಣುವ ಬೆಟ್ಟಗಳ ಸಾಲು ಚೆಲುವಾಗಿ ಕಂಡರೂ ಅದನ್ನೇರುವ ಸಾಹಸವು ಬಳಲಿಕೆಗೆ ಕಾರಣವು. ಶ್ರೀರಾಮ ಲಕ್ಷ್ಮಣರಿಗೆ ಪರ್ವತಾರೋಹಣದ ಯಾವ ಆಯಾಸವಿಲ್ಲದಿದ್ದರೂ ತಮ್ಮ ಇಬ್ಬರನ್ನೂ ಒಬ್ಬನೇ ಹೊತ್ತಿರುವ ಆಂಜನೇಯನ ಕುರಿತು ಅನುಕಂಪ ಉಂಟಾಗತೊಡಗಿತು. ಬೇಕೆಂತಲೇ ತನ್ನ ಮನಸ್ಸಿನ ತೃಪ್ತಿಗಾಗಿ ಎಂಬಂತೆ ಈ ಕಷ್ಟವನ್ನು ಅನುಭವಿಸುತ್ತಿರುವ ತನ್ನ ಪ್ರೀತಿಯ ಭೃತ್ಯನ ಕುರಿತು ಶ್ರೀರಾಮನಿಗೆ ಅವನ ಕರ್ತೃತ್ವ ಶಕ್ತಿಯ ಬಗ್ಗೆ ಒಂದು ವಿಧವಾದ ಸಂತೋಷವೂ ಆಗತೊಡಗಿತು. ದೊಡ್ಡ ಬಂಡೆಗಳನ್ನೆಲ್ಲ ಬಳಸಿಕೊಂಡು ಏದುತ್ತಿದ್ದರೂ ತಾನದನ್ನು ತೋರಗೊಡದೆ ಹನುಮಂತನು ಶ್ರೀರಾಮ ಲಕ್ಷ್ಮಣರಿಬ್ಬರನ್ನೂ ಹೆಗಲ ಮೇಲೇರಿಸಿಕೊಂಡು ಒಂದೇ ಸವನೆ ಬೆಟ್ಟವನ್ನು ಏರುತ್ತಿದ್ದನು. ತನ್ನ ಸ್ವಾಮಿಯ ಕಾಲ್ಪನಿಕ ಪಾದ ಪದ್ಮಗಳು ಮುಖ್ಯ ಪ್ರಾಣನ ಹೃದಯದಲ್ಲಿ ಅಚ್ಚೊತ್ತಿ ನಿಂತಿದ್ದರು. ಹೀಗೆ ಪರ್ವತವನ್ನು ಆರೋಹಿಸುತ್ತಿದ್ದಾಗ ಪ್ರತ್ಯಕ್ಷವಾಗಿ ಅವೇ ಆತನ ಎದೆಬೆನ್ನುಗಳ ಮೇಲೆ ತಾಂಡನಗೊಳ್ಳುತ್ತಿದ್ದವು. ಅದರಿಂದ ಆತನಿಗೆ ಪ್ರಾಪ್ತಿಸಿದ ಪೂರ್ಣಾನಂದದ ಸಿದ್ಧಿಯು ಬ್ರಹ್ಮ ಸಾಧಕನ ಪರಮ ಗುರಿಯಂತೆ ಅನಿರ್ವಚನೀಯವಾಗಿ ಹನುಮಂತನ ಶುದ್ಧ ಚೇತನವನ್ನು ಸುಪ್ರಕಾಶಿಸತೊಡಗಿತು. ಅಂತೆಯೇ ಹನುಮಂತನು ಗಿರಿಯನ್ನೇರಿ ಮುಗಿಸಿ ಸುಗ್ರೀವನ ಸನ್ನಿಧಿಯನ್ನು ಸೇರಿದನು. ಅಲ್ಲದೆ ಕೃತಕಾರ್ಯದ ಆನಂದದಿಂದ ಪೂರ್ಣಚೇತನಗೊಂಡು ತಾನೇ ಶ್ರೀರಾಮನ ಪವಿತ್ರ ಪಾದದ್ಯೋತಕವೆಂಬಷ್ಟು ತನ್ಮಯನಾಗಿದ್ದನು. ವಿ ಎನ್ ಭಾಗವತ್ ಬರಬಳ್ಳಿ.